ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲಾರು? ವೆಲ್ಕಮ್ ಟು ರಮ್ಯಾಸ್ ಕಿಚನ್ ಟ್ರಾವೆಲ್. ಇವತ್ತು ನನ್ನ ವ್ಲಾಗ್ ಅಲ್ಲಿ ಏನೇನಿರುತ್ತೆ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಸ್ಪೆಷಲ್ ಕುಕಿಂಗ್ ಅಲ್ಲಿ ಏನಿದೆ ಅಂದ್ರೆ, ಇದು ಬಂದ್ಬಿಟ್ಟು ಸಿಲ್ವರ್ ಫಿಶ್. ನಮ್ಮ ಮಂಗಳೂರಲ್ಲಿ ಇದಕ್ಕೆ ಬೊಳಂಜಿರ್ ಅಂತ ಹೇಳ್ತಾರೆ. ಸೊ ಇದನ್ನ ಯಾವ ರೀತಿ ಕಟ್ ಮಾಡೋದು, ಇದ್ರ ಪದಾರ್ಥ ಯಾವ ರೀತಿ ಮಾಡೋದು ಅನ್ನೋದನ್ನ ನನ್ನ ಇವತ್ತಿನ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಲೆಟ್ ಸ್ಟಾರ್ಟ್. ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಮಂಗಳೂರಿನ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದನ್ನ ಸಿಲ್ವರ್ ಫಿಶ್ ಅಂತಾರೆ. ಮಂಗಳೂರಲ್ಲಿ ನಾವು ಇದನ್ನ ಬೊಳಂಜಿರ್ ಅಂತೀವಿ. ಸೊ ಇದು ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ. ಫಸ್ಟ್ ಇದ್ರದ್ದು ಏನು ಪೊರೆ ತರ ಇರತ್ತಲ್ಲ, ಇದನ್ನ ಫಸ್ಟ್ ನಾವು ರಿಮೂವ್ ಮಾಡ್ಬೇಕು. ಸೊ ಅದು ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಆಗ್ಲೇ ಹೇಳಿದ ಹಾಗೆ ಈ ಸಿಲ್ವರ್ ಫಿಶ್ ಏನಿದೆಯಲ್ಲ, ಇದ್ರ ಮೇಲೆ ತುಂಬಾನೇ ಪೊರೆ ಇರುತ್ತೆ. ಸೊ ಅದನ್ನ ತುಂಬಾ ನೀಟಾಗಿ ತೆಗಿಬೇಕು. ಸ್ವಲ್ಪ ಟೈಮ್ ಕನ್ಸ್ಯೂಮ್ ಇದೆ, ಬಟ್ ಆದ್ರೆ ತಿನ್ನೋಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಫುಡ್. ಸೊ ಫಟಾಫಟ್ ಅಂತ ಎಲ್ಲಾ ಮೀನನ್ನು ಕ್ಲೀನ್ ಮಾಡ್ಕೊಂಡು ಬರ. ಈಗ ಇದನ್ನ ಫಸ್ಟ್ ಸೈಡ್ ಬೈ ಸೈಡ್ ಏನಿದೆ ಅಲ್ಲ, ಅದನ್ನ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಬಾಲ ಕಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕಾಣಿಸತ್ತಲ್ಲ, ಸೊ ಈ ಎಜ್ಜಿಂದ ಹಿಡಿದು ಈ ತರ ಕಟ್ ಮಾಡ್ಕೋಬೇಕು. ಸೊ ಈಗ ಇದ್ರ ಒಳಗಡೆ ಇರೋ ವೇಸ್ಟ್ ಅನ್ನೆಲ್ಲ ನೀಟಾಗಿ ತೆಗಿಬೇಕು. ಈಗ ಎಲ್ಲಾ ಮೀನನ್ನು ಕೂಡ ನೀಟಾಗಿ ರನ್ನಿಂಗ್ ವಾಟರ್ ಅಲ್ಲಿ ಕ್ಲೀನ್ ಮಾಡ್ಕೋಬೇಕು. ಸೊ ಒಳಗಡೆ ಎಲ್ಲ ಇರೋ ವೇಸ್ಟ್ ಅನ್ನೆಲ್ಲ ಕಂಪ್ಲೀಟ್ ರಿಮೂವ್ ಮಾಡ್ಕೋಬೇಕು. ಸೊ ಇವಾಗ ನೋಡ್ಬೋದು ನೋಡಿ. ಸೊ ಒಳಗಡೆ ಇರುವಂತಹ ವೇಸ್ಟ್ ಅನ್ನೆಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ಸೊ ಇದೇ ರೀತಿ ಎಲ್ಲಾ ಮೀನ್ ಕೂಡ ನಾವು ಕ್ಲೀನ್ ಮಾಡ್ಕೊಂಡು ಬರೋಣ. ಸೊ ನೋಡ್ಬೋದು ಎಷ್ಟು ಕ್ಲೀನ್ ಆಗಿ ಮಾಡಿಟ್ಟಿದ್ದೀನಿ ಅಂತ ಹೇಳಿ. ಇದ್ರ ಪದಾರ್ಥ ಹೇಗ್ ಮಾಡೋದು ಅನ್ನೋದನ್ನ ನಾನ್ ನಿಮ್ಗೆ ಈಗ ತೋರಿಸ್ಕೊಡ್ತೀನಿ. ನೋಡ್ಬೋದು ನೀವು, ನಾನಿಲ್ಲಿ ಒಣಮೆಣಸು ತಗೊಂಡಿದ್ದೀನಿ, ಒಂದು 10ರಿಂದ 12. ಇದನ್ನ ಬ್ಯಾಡಗಿ ಮೆಣಸು ಅಂತಾನು ಹೇಳ್ತಾರೆ. ಆಮೇಲೆ ಗಿಡ್ಡ ಮೆಣಸು ಬಂದು ಒಂದು 9 ತಗೊಂಡಿದ್ದೀನಿ. ಅದರ ಜೊತೆಗೆ ಒಂದ್ ಚಿಟಿಕೆ ಅರಿಶಿನ, ಒಂದ್ ಈರುಳ್ಳಿ, ಇಡೀ ಸಾರಿಗೆ ಒಂದ್ ಈರುಳ್ಳಿ, ಆಮೇಲೆ ಒಗ್ಗರಣೆಗೆ ಒಂದು 1/2 ಈರುಳ್ಳಿ ಸಪ್ರೇಟ್ ತಗೊಳ್ತೀನಿ. ಅದ್ರ ಜೊತೆಗೆ ಟ್ಯಾಮ್ರಿಂಡ್ ಹುಳಿ, ಒಂದು ಅರ್ಧ ಲಿಂಬೆ ಹಣ್ಣಿನ ಗಾತ್ರದಷ್ಟು, ಆಮೇಲೆ ಒಂದೇ ಒಂದು ಚಿಟಿಕೆ ಜೀರಿಗೆ, ಹಾಗೇನೆ ಕೊತ್ತಂಬರಿ 1.5 ಟೇಬಲ್ ಸ್ಪೂನ್ ಅಷ್ಟು, ಆಮೇಲೆ ಜಸ್ಟ್ ಒಂದು ಚಿಟಿಕೆ ಅಷ್ಟೇ ಹೇಳ್ಬೋದು. ನಮ್ಮ ಮೆಂತೆ ಕಾಳು ಮತ್ತು ಸಾಸಿವೆ ಇದೆಯಲ್ಲ, ಇದೆರಡನ್ನು ಮಿಕ್ಸ್ ಮಾಡ್ಕೊಂಡು ನಾವು ಮಾಡ್ಬೇಕು. ಇದನ್ನೆಲ್ಲ ಫಸ್ಟ್ ಹುರ್ಕೋಬೇಕು. ಅದ್ರ ಜೊತೆಗೆ ಇದು ಒಂದು 4 ಎಸಳು ಬೆಳ್ಳುಳ್ಳಿ ಕೂಡ. ಸೊ ಇಷ್ಟು ಇವಾಗ ನಮ್ಗೆ ಸಿಲ್ವರ್ ಫಿಶ್ ಇದು ಕರಿ ಏನಿದೆ ಅದನ್ನ ಮಾಡಕ್ಕೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್. ಸೊ ಇದನ್ನ ಯಾವ ರೀತಿ ಪ್ರಿಪರೇಷನ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾವು ಮೊದಲಿಗೆ ಬಾಣಲೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇದೆರಡನ್ನು ನಾನು ಜೊತೆಯಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೇನೆ ಸ್ವಲ್ಪ ತೆಂಗಿನ ಎಣ್ಣೆನು ಹಾಕೊಬೇಕು. ಹಾಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಸೊ ಇದನ್ನ ಈಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನ ತೆಗಿಯೋಣ. ಸೊ ಇವಾಗ ಅದೇ ಪಾತ್ರೆಗೆ ನಾವಿವಾಗ ಕೊತ್ತಂಬರಿನೂ ಹುರಿತಾ ಇದ್ದೀವಿ. ಸೊ ಇದು ಕೊತ್ತಂಬರಿನೂ ಅಷ್ಟೇ ಸಿಮ್ಮಲ್ಲಿಟ್ಟು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೊಂಡಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿರುತ್ತೆ.
ಕೆಲವರು ಹಾಕೊಳ್ಳಲ್ಲ. ಇಷ್ಟ ಆಗದೆ ಇರೋರು ಇದನ್ನ ಸ್ಕಿಪ್ ಮಾಡ್ಕೋಬಹುದು. ನನ್ಗೆ ಇಷ್ಟ ಆಗತ್ತೆ, ನಾನು ಹಾಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಕಮ್ಮಿ ಅಂತ ಅಂದ್ರೂ ಒಂದು 5 ಮಿನಿಟ್ಸ್ ಹಿಡಿಯತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ತೆಗಿಯೋಣ. ಇದೇ ಪಾತ್ರೆಗೆ ಅವಾಗ್ಲೇ ನಾನು ಮೆಂತೆಕಾಳು ಹಾಗೂ ಸಾಸಿವೆ ಇಟ್ಕೊಂಡಿದ್ನಲ್ಲ, ಸೊ ಅದನ್ನ ಕೂಡ ಸೇರಿಸ್ಕೋಬೇಕು. ಅದನ್ನ ಕೂಡ ಚೆನ್ನಾಗಿ ಹುರ್ಕೋಬೇಕು. ಸೊ ಈಗ ಹುರ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ. ಸೊ ಇದಕ್ಕೇನೆ ನಾನು ಅರ್ಧ ಗಡ್ಡೆ ಈರುಳ್ಳಿ ಕೂಡ ಹಾಕೊಂತೀನಿ. ಹಾಗೇನೆ ಒಂದ್ ಚಿಟಿಕೆ ಅರಿಶಿನ ಕೂಡ ಹಾಕೊಂತಾ ಇದ್ದೀನಿ. ಸೊ ಹಾಗೇನೆ ಅವಾಗ್ಲೇ ಎತ್ತಿಟ್ಕೊಂಡಿದ್ನಲ್ಲ, ಸೊ ಬೆಳ್ಳುಳ್ಳಿ ಹಾಗೇನೆ ಜೀರಿಗೆ, ಸೊ ಅದ್ರ ಜೊತೆಗೆ ಹುಳಿ ಕೂಡ ಹಾಕೋಬೇಕು. ಸೊ ನಾನು ಇಲ್ಲಿ ಒಂದು ಗಡಿ ಅಂತ ಏನಂತೀವಲ್ಲ, ಸೊ ಅದನ್ನ ಕಾಯಿ ತುರಿನ ಇಲ್ಲಿ ಇಟ್ಕೊಂಡಿದೀನಿ. ಸೊ ಅದನ್ನು ಕೂಡ ಇದ್ರ ಜೊತೆಗೆ ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೀರು ಕೂಡ ಸೇರಿಸ್ಕೊಂತೀನಿ. ಸೇರಿಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ತರಿತರಿಯಾಗಿ ಕಡ್ದಿದ್ದೀನಿ. ಯಾಕೆ ಅಂತಂದ್ರೆ, ಸೊ ನಾನು ಇದರಲ್ಲಿ ತುಂಬಾ ಸಣ್ಣ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಟಿಲ್ಟಿಂಗ್ ಇದೆಯಲ್ಲ, ಸೊ ಅದರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಯಾಕಂತಂದ್ರೆ ಟಿಲ್ಟಿಂಗ್ ಅಲ್ಲಿ ನಾವು ಗ್ರೈಂಡ್ ಮಾಡೋದ್ರಿಂದ ಈ ಸಿಲ್ವರ್ ಫಿಶ್ ಕರಿ ಅಲ್ಲ, ಯಾವ ಫಿಶ್ ಕರಿ ಆದ್ರೂ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದಕ್ಕಿಂತಾನು ಟಿಲ್ಟಿಂಗ್ ಮಿಷಿನ್ ಅಲ್ಲಿ ನಾವೇನಾದ್ರೂ ಗ್ರೈಂಡ್ ಮಾಡಿದ್ವಿ ಅಂದ್ರೆ ಆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ಇವಾಗ ನಾವು ಇದನ್ನ ಟಿಲ್ಟಿಂಗ್ ಅಲ್ಲಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ. ಮಿಕ್ಸರ್ ಅಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡಿರೋ ಮಿಕ್ಸಿ ಇದೆಯಲ್ಲ, ಅದನ್ನ ಇಲ್ಲಿ ಗ್ರೈಂಡರ್ಗೆ ಹಾಕೊಂತೀನಿ. ಸೊ ಇದಕ್ಕೆ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂತೀನಿ. ಮಿಕ್ಸ್ ಮಾಡಿ ರನ್ ಮಾಡ್ತೀನಿ ನೋಡಿ. ಟಿಲ್ಟಿಂಗ್ ಇದಕ್ಕೆ ಒಂದು ಸೆಂಟಿಮೆಂಟ್ ಇದೆ ಈ ಟಿಲ್ಟಿಂಗ್ ಅಲ್ಲಿ. ಅದೇನಪ್ಪ ಅಂತಂದ್ರೆ, ನನಗೆ ನನ್ನ ಪಪ್ಪ 2016 ಅಲ್ಲಿ ಕೊಟ್ಟಿದ್ರು. ಯಾಕೆ ಈ ಟಿಲ್ಟಿಂಗ್ ಮಿಷಿನ್ ಅಲ್ಲಿ ನಾನು ಗ್ರೈಂಡ್ ಮಾಡ್ತೀನಿ ಅಂತಂದ್ರೆ, ಈ ನನ್ಗೆ ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡ್ತೀವಲ್ಲ, ಸೊ ಅದು ನನ್ಗೆ ಟೇಸ್ಟ್ ಅಷ್ಟೊಂದೇನು ಇಷ್ಟ ಆಗಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ನನಗೆ ಟಿಲ್ಟಿಂಗ್ ಅಲ್ಲಿ ಇಷ್ಟ ಆಗತ್ತೆ. ಸೊ ಟಿಲ್ಟಿಂಗ್ ಅಲ್ಲಿ ಏನೇ ನಾವು ಗ್ರೈಂಡ್ ಮಾಡಿದ್ರು, ಎಸ್ಪೆಷಲಿ ಫಿಶ್ ಕರಿ ಆಗಿರ್ಬೋದು, ಇಲ್ಲ ಚಿಕನ್ ಕರಿ ಆಗಿರ್ಬೋದು, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಟಿಲ್ಟಿಂಗ್ ಮಿಷಿನ್ ಅಲ್ಲೇ ಗ್ರೈಂಡ್ ಮಾಡೋದು. ಸೊ ಇದರಲ್ಲಿ ತುಂಬಾ ನೆನಪಿದೆ, ನನ್ನ ಪಪ್ಪನ್ ಮೆಮೊರಿ ಇದೆ. ಇದಕ್ಕೆ ಆಲ್ಮೋಸ್ಟ್ ಐ ಥಿಂಕ್ 10 ಇಯರ್ಸ್ ಆಗ್ತಾ ಬಂತು ಅಂತ ಕಾಣುತ್ತೆ. ಇದು 2016 ಅಲ್ಲಿ ತಗೊಂಡಿರೋದು. ಅದನ್ನ ಇವಾಗ್ಲೂ ನಾನು ತುಂಬಾ ಜೋಪಾನವಾಗಿ ಇಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಓಲ್ಡ್ ಆಗಿದೆ, 10 ಇಯರ್ಸ್ ಇಲ್ಲ ಅಂತ ಹೇಳಲ್ಲ, ಬಟ್ ಸ್ಟಿಲ್ ಟಚ್ ವುಡ್ ನನಗೆ ಇವಾಗ್ಲೂ ಚೆನ್ನಾಗಿ ವರ್ಕಿಂಗ್ ಕಂಡೀಷನ್ ಅಲ್ಲಿದೆ. ಸೊ ಯೂಶ್ವಲಿ ನಾವು ಮೀನ್ ಸಾರನ್ನ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತೀವಿ. ಇದಕ್ಕೆ ನಾನಿಲ್ಲಿ ಅರ್ಧ ಟೊಮೆಟೊ ಹಣ್ಣು ಹಾಗೂ ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಹಾಕೊಂಡಿದ್ದೀನಿ. ಜೊತೆಗೆ ರುಬ್ಬಿರೋ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ಈಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಇದೆ. ಸೊ ಇದ್ರ ಜೊತೆಗೆ ಉಪ್ಪು ಕೂಡ ಇವಾಗ ನಾನು ಸೇರಿಸ್ಕೊಂತೀನಿ. ಸೊ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನ ಹಾಕೊಂಡಿದ್ದೀನಿ. ಕುದಿ ಬರೋವರೆಗೂ ನಾವು ಇವಾಗ ವೇಟ್ ಮಾಡಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿ ಕುದಿ ಬಂದಿದೆ. ಸೊ ಇದಾಯ್ತು, ಒಂದು 5 ನಿಮಿಷದಿಂದ ಕುದಿತಾನೆ ಇದೆ. ಸೊ ಇವಾಗ ಮೀನು ಹಾಕಕ್ಕೆ ಪರ್ಫೆಕ್ಟ್ ಟೈಮ್. ಫೈನಲಿ ನಾವು ಈ ಸಿಲ್ವರ್ ಫಿಶ್ ನ ಇದಕ್ಕೆ ಹಾಕುವಂತಹ ಟೈಮ್. ಸೊ ಇದೊಂದು 5 ನಿಮಿಷ ಹೀಗೆ ಒಂಚೂರು ಕುದಿಲಿ. ಜಸ್ಟ್ ಒಂದು 5 ಮಿನಿಟ್ಸ್ ಕುದಿದ್ರೆ ಸಾಕು. ಸೊ ಸಾರು ಚೆನ್ನಾಗಿ ಕುದಿದಿದೆ. ಇವಾಗ ಒಗ್ಗರಣೆ ಹಾಕೋ ಟೈಮ್. ಸೊ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಗೂ ಅರ್ಧ ಈರುಳ್ಳಿ ಕೂಡ ತಗೊಂಡಿದ್ದೀನಿ. ಸೊ ಇದನ್ನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಯೂಶ್ವಲಿ ಬೇರೆ ಮೀನ್ ಸಾರಿಗೆ ಯಾವತ್ತು ನಾವು ಹಾಕೋದಿಲ್ಲ ಈ ತರ ಒಗ್ಗರಣೆ. ಸ್ಪೆಷಲಿ ಬೂತಾಯಿ ಕರಿ, ಬಂಗುಡೆ ಕರಿ, ಅದಕ್ಕೆಲ್ಲ ನಾವೇನು ಒಗ್ಗರಣೆ ಹಾಕಲ್ಲ. ಬಟ್ ಈ ತರ ಸಿಲ್ವರ್ ಫಿಶ್ ಆಗಿರ್ಬೋದು, ಇಲ್ಲ ಪ್ರಾನ್ಸ್, ಮೊಟ್ಟೆ, ಆ ತರ ಪದಾರ್ಥಕ್ಕೆ ಮಾತ್ರ ನಾವು ಒಗ್ಗರಣೆ ಹಾಕ್ತಿವಿ ನಾನ್ ವೆಜ್ ಅಲ್ಲಿ. ಗೈಸ್ ಇನ್ನೊಂದ್ ಏನಂತಂದ್ರೆ, ನಾವು ಕಾಯಿ ತುರಿನ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಡಿದ್ರೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗತ್ತೆ. ಬಟ್ ನನ್ಗೆ ಮಗುನು ನೋಡ್ಕೊಳಕ್ ಇರೋದ್ರಿಂದ
ನಾನು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಇದು ಕೂಡ ಟೇಸ್ಟಿ ಆಗಿರುತ್ತೆ. ಈಗ ಆಲ್ರೆಡಿ ಗೋಲ್ಡನ್ ಫ್ರೈ ಆಗಿದೆ. ಸೊ ಈಗ ಈ ಒಗ್ಗರಣೆನ ನಾವು ಇದಕ್ಕೆ ಹಾಕೊಳ್ಳೋಣ. ಈ ತರ ಹಾಕೊಂಡ ತಕ್ಷಣನೇ ಈ ಲಿಡ್ನ ಕ್ಲೋಸ್ ಮಾಡ್ಕೊಬೇಕು. ಸೊ ಫೈನಲಿ ಇಲ್ಲಿ ನಮ್ಗೆ ನಮ್ಮ ಕರಿ ರೆಡಿ ಆಗಿದೆ. ಇದನ್ನ ಬಿಸಿ ಅನ್ನದ ಜೊತೆಗೆ ಸೇರಿಸ್ಕೊಂಡು ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ನಮ್ಮ ಮಂಗಳೂರು ಕಡೆಯಲ್ಲಿ ನಾವು ಜಾಸ್ತಿಯಾಗಿ ಕುಚ್ಚಲಕ್ಕಿ ಯೂಸ್ ಮಾಡೋದ್ರಿಂದ ಅದಕ್ಕೆ ಮೀನಿನ ಸಾರು ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಫಸ್ಟ್ ನಾವು ಊಟ ಮಾಡೋ ಮೊದಲು ಮಂಗಳೂರಲ್ಲಿ ಒಂದು ಪದ್ಧತಿ ಇದೆ. ಬಿಸಿ ಅನ್ನದ ಜೊತೆಗೆ ಬಿಸಿ ಪದಾರ್ಥ ಏನಿದೆ ಅದನ್ನ ಕೂಡ ಸೇರಿಸ್ಕೊಂಡು ಇಡೋದು. ಅದೊಂದು 10 ನಿಮಿಷನೋ ಅಥವಾ 15 ಮಿನಿಟ್ಸ್ ಇಟ್ಟು ನಂತರ ಎಲ್ಲರೂ ಊಟ ಮಾಡೋದು. ಇದೊಂದು ಮಂಗಳೂರಲ್ಲಿ ಪದ್ಧತಿ. ಸೊ ಇದಾಗಿತ್ತು ಸಿಲ್ವರ್ ಫಿಶ್ ಕರಿ. ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ನನ್ನ ಚಾನೆಲ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.